ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ನವಿತಾ ಜೈನ್. ಗೃಹ ಜ್ಯೋತಿ ಯೋಜನೆಯಿಂದ ಬೆಸ್ಕಾಂಗೂ ಗೊಂದಲ ಉಂಟಾಗಿದ್ದು, ಗೃಹ ಜ್ಯೋತಿ ಯೋಜನೆಯಲ್ಲಿದೆ ಸೀಕ್ರೆಟ್ ನಿಬಂಧನೆಗಳು. ವಾರ್ಷಿಕ ಸರಾಸರಿ ಒಳಗೆ ಬಳಸಿದ್ರೆ ಮಾತ್ರ ಸೇಫ್, ಇಲ್ಲದಿದ್ರೆ ಹೆಚ್ಚಿನ ಬಿಲ್ ಕಟ್ಟಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಗೃಹ ಜ್ಯೋತಿ ಯೋಜನೆಯಿಂದ ಈಗ ಬೆಸ್ಕಾಂಗೂ ಕೂಡ ಗೊಂದಲ ಉಂಟಾಗಿದೆ. ಯಾವ ರೀತಿಯಾಗಿ ಲೆಕ್ಕ ಹಾಕೋದು? ಸರಾಸರಿಗಿಂತ ಹೆಚ್ಚು ಬಳಸಿದ್ರೆ ಕಟ್ಟಬೇಕಾಗತ್ತೆ ಹೆಚ್ಚಿನ ಶುಲ್ಕ. ಹೆಚ್ಚುವರಿ ಶುಲ್ಕದ ಜೊತೆಗೆ ನಿಗದಿತ ಶುಲ್ಕವನ್ನು ಕಟ್ಟಬೇಕು. ಫಲಾನುಭವಿಗಳಿಂದ ಶುಲ್ಕ ಸಂಗ್ರಹದ ಬಗ್ಗೆ ಈಗ ಬೆಸ್ಕಾಂಗೂ ಗೊಂದಲ ಉಂಟಾಗಿದೆ. ಯಾವ ರೀತಿಯಾಗಿ ಲೆಕ್ಕ ಹಾಕೋದು, ತಾಳೆ ಹಾಕೋದು, ಯಾವ ರೀತಿಯಾಗಿ ಈಗ ಸರಾಸರಿಯಾಗಿ ಒಂದು ವರ್ಷದಲ್ಲಿ 200 ಯೂನಿಟ್ಗಿಂತ ಅಂದ್ರೆ 199 ಯೂನಿಟ್ ವರೆಗೂ ಕೂಡ ಬಳಕೆ ಮಾಡಬಹುದು ಅನ್ನೋದನ್ನ ಹೇಳಲಾಗಿದೆ. ಜೊತೆಗೆ 10% ಅದನ್ನ ಕೂಡ ಈಗಾಗಲೇ ಮೆನ್ಷನ್ ಮಾಡಲಾಗಿದೆ. ಹಾಗಾದ್ರೆ ಈ ಒಂದು ಲೆಕ್ಕ ಹಾಕೋದು ಹೇಗೆ ಅನ್ನುವಂತಹ ಗೊಂದಲ ಈಗ ಬೆಸ್ಕಾಂಗೂ ಉಂಟಾಗಿದೆ. ಈಗ ಸಾಕಷ್ಟು ಕಡೆಗಳಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ ನಾವು. ಕರೆಂಟ್ ಬಿಲ್ ಬಂದಂತಹ ಸಂದರ್ಭದಲ್ಲಿ ಮೊದಲು ಎಷ್ಟು ಬರ್ತಾ ಇತ್ತು ಅದಕ್ಕಿಂತ ಜಾಸ್ತಿನೇ ಬರ್ತಾ ಇದೆ ಅನ್ನುವಂತಹ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಹಳೆಯ ಕರೆಂಟ್ ಬಿಲ್ ಜೊತೆಗೆ ಈಗ ಬಂದ್ರು ಹೊಸ ಕರೆಂಟ್ ಬಿಲ್ ಅನ್ನ ತೋರಿಸಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಹಾಗಾದ್ರೆ ಈಗ ಬೆಸ್ಕಾಂ ಸಿಬ್ಬಂದಿಗೂ ಕೂಡ ಈ ಗೊಂದಲ ಆದ್ರೆ ಇದರ ಹೊರೆ ಬೀಳೋದು ಜನರ ಮೇಲ ಅನ್ನುವಂತಹ ಪ್ರಶ್ನೆ ಇದೆ. ಗೃಹ ಜ್ಯೋತಿ ಯೋಜನೆಯಲ್ಲಿರುವಂತಹದ್ದು ಸೀಕ್ರೆಟ್ ನಿಬಂಧನೆ. ಇದೇ ಕಾರಣಕ್ಕಾಗಿ ಬಿಜೆಪಿ ಕೂಡ ಈಗ ಹೋರಾಟವನ್ನ ಮಾಡ್ತಾ ಇರೋದು. ನಿನ್ನೆಯಿಂದ ಹೋರಾಟವನ್ನ ಮಾಡ್ತಾ ಇದೆ ಜಿಲ್ಲಾದಾದ್ಯಂತ. ಯಾಕಂದ್ರೆ ನೀವು ಹೇಳುವಾಗ ಷರತ್ತು ವಿಧಿಸಿರ್ಲಿಲ್ಲ. ಚುನಾವಣಾ ಪ್ರಣಾಳಿಕೆಯಲ್ಲಿ 200 ಯೂನಿಟ್ ವಿದ್ಯುತ್ ಫ್ರೀ ಅಂತ ಹೇಳಿದ್ರೆ, ಆದ್ರೆ ಈಗ ನೋಡಿದ್ರೆ ಷರತ್ತುಗಳನ್ನ ವಿಧಿಸ್ತಾ ಇದ್ದೀರಿ. ಜೊತೆಗೆ 70 ಪೈಸೆ ಯೂನಿಟ್ಗೆ ಜಾಸ್ತಿ ಮಾಡಿದ್ದೀರಿ, ಇದನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಬಿಜೆಪಿ ಈಗ ಹೋರಾಟವನ್ನ ಮಾಡ್ತಾ ಇದೆ. ಬಟ್ ಈಗ ಬೆಸ್ಕಾಂ ಸಿಬ್ಬಂದಿಗೂ ಕೂಡ ಗೊಂದಲ ಉಂಟಾಗಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಈಗ ರಾಜ್ಯದ ಜನರಿಗೂ ಒಂದಷ್ಟು ರೀತಿಯಾದಂತಹ ಪ್ರಶ್ನೆಗಳು ಇದೆ. ಯಾವ ರೀತಿಯ ಲೆಕ್ಕಾಚಾರ ಹಾಕಲಾಗುತ್ತೆ? ನಾವು ಈ ಹಿಂದೆ ಇಷ್ಟು ಬಳಸ್ತಾ ಇದ್ವಿ, ಈಗ ಎಷ್ಟು ಬರುತ್ತಾ, ನಮಗೆ ಫ್ರೀ ವಿದ್ಯುತ್ ಸಿಗುತ್ತಾ ಇಲ್ವಾ ಅಂತ ಹೇಳಿ. ಸೊ ಈಗ ಸಿಬ್ಬಂದಿಗೆ ಗೊಂದಲ ಆದ್ರೆ ಜನರ ಕತೆ ಏನು ಅಂತ ಹೇಳಿ. ಖಂಡಿತ ನವಿತಾ, ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ 5 ಘೋಷಣೆಗಳನ್ನ ಪ್ರಣಾಳಿಕೆಯಲ್ಲಿ ಪ್ರಕಟಪಡಿಸಿತ್ತು. ಅದೇ ರೀತಿಯಾಗಿ ಸರ್ಕಾರ ಬಂದಿದೆ. 5 ಗ್ಯಾರಂಟಿಗಳನ್ನ ಈಗಾಗಲೇ ಅಧಿಕೃತವಾಗಿ ಜಾರಿ ಮಾಡಲಿಕ್ಕೆ ಎಲ್ಲವೂ ಕೂಡ ಮುಂದಾಗಿದೆ, ಆದೇಶ ಹೊರಡಿಸಿದ್ದಾರೆ. ಆದ್ರೆ ಈ 5 ಇರುವಂತಹ ಏನು ಘೋಷಣೆಗಳಿದ್ದಾವೆ, ಈ ಘೋಷಣೆಗಳಲ್ಲಿ ಗೃಹ ಜ್ಯೋತಿ ಘೋಷಣೆ ಬಗ್ಗೆ ಇನ್ನೂ ಕೂಡ ಜನರಲ್ಲಿ ಸಾಕಷ್ಟು ಗೊಂದಲಗಳಿದಾವೆ. ಅದರಲ್ಲೂ ಕೂಡ ಈ ಬಗ್ಗೆ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳಲ್ಲೂ ಕೂಡ ಬೆಸ್ಕಾಂ, ಎಸ್ಕಾಂ ಸೇರಿದಂತೆ ಎಲ್ಲ ನಿಗಮಗಳೇನಿದ್ದಾವೆ ಅವುಗಳಲ್ಲೂ ಕೂಡ, ಆ ಸಂಸ್ಥೆಗಳಲ್ಲೂ ಕೂಡ ಸಾಕಷ್ಟು ಗೊಂದಲಗಳಿದಾವೆ. ಯಾಕಂದ್ರೆ ಅಧಿಕಾರಿಗಳು ಹೇಳೋದು ಒಂದು ರೀತಿ ಮತ್ತು ಸಚಿವರು ಕೂಡ ಹೇಳೋದು ಒಂದು ರೀತಿ. ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಸಂಜೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ರೀತಿಯಾಗಿ ಸಾಕಷ್ಟು ಗೊಂದಲಗಳಿದಾವೆ. ಗೊಂದಲಗಳ ಮಧ್ಯೆ ಈಗ ಜಾರಿ ಆಗ್ಲಿಕ್ಕೂ ಕೂಡ ಮುಂದಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಸಾರ್ವಜನಿಕರಲ್ಲಿ, ಅದರಲ್ಲೂ ಕೂಡ ಗ್ರಾಹಕರಲ್ಲಿ ಪ್ರಶ್ನೆ ಮೂಡ್ತಾ ಇರೋದು ಮೊದಲನೆಯದು, ಸಾಕಷ್ಟು ಸೀಕ್ರೆಟ್ ನಿಬಂಧನೆಗಳು ಅಂದ್ರೆ ಕಂಡೀಷನ್ಸ್ಗಳು ಕೂಡ ಇದಾವೆ ಅನ್ನೋದು ಈಗ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಒಂದು, ಬಾಡಿಗೆ ಮನೆಯಲ್ಲಿರೋರಿಗೆ ನಿಜವಾಗ್ಲೂ ಕೂಡ ನಾವು ಇದರಿಂದ ಈ ಗೃಹ ಜ್ಯೋತಿ ಫಲಾನುಭವಿಗಳು ಆಗ್ತೀವಾ ಅನ್ನುವಂತ ಪ್ರಶ್ನೆನೂ ಕೂಡ ಉದ್ಭವ ಆಗಿದೆ. ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿರೋದು, ಬಾಡಿಗೆ ಮನೆ ಎಷ್ಟು ಜನಕ್ಕೆ ಇರ್ತದೆ ಅಂದ್ರೆ ಓನರ್ ರೀತಿ ಒಂದು 5 ಮನೆಗಳಿದ್ರೆ ಒಬ್ಬ ಫಲಾನುಭವಿಗಳಿಗೆ ಮಾತ್ರ ಸಿಗುತ್ತೆ. ಅಂದ್ರೆ ಸಹಜವಾಗಿ ಓನರ್ ಫಲಾನುಭವಿ ಆಗ್ತಾರೆ, ಉಳಿದಂತ ಬಾಡಿಗೆದಾರರು ಏನ್ ಮಾಡಬೇಕು? ಬೆಂಗಳೂರಂತ ಮಹಾನಗರಗಳಲ್ಲಿ 70ರಿಂದ 80% ಬಾಡಿಗೆದಾರರಿದ್ದಾರೆ. ಇವರೆಲ್ಲರೂ ಕೂಡ ಕಟ್ಟಬಾರ್ದೆ ಅನ್ನೋದಾದ್ರೆ ಈ ಗೃಹ ಜ್ಯೋತಿ ಯೋಜನೆ ಜಾರಿ ತಂದಿದ್ದು ಯಾಕೆ ಅನ್ನುವಂಥ ಪ್ರಶ್ನೆನೂ ಕೂಡ ಕಾಡ್ತಾ ಇದೆ. ಇದ್ರ ಜೊತೆಗೆ 20 ಯೂನಿಟ್ ಅಂದ್ರೆ ನಿಗದಿತವಾಗಿ ಇದ್ದಂತ ಮಾಮೂಲಿ ಶುಲ್ಕ ಏನಿರುತ್ತೆ, ನಿಗದಿತ ಶುಲ್ಕ, ಈ ನಿಗದಿತ ಶುಲ್ಕವನ್ನ ಕಟ್ಟಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಗೊಂದಲ ಇದೆ. ಇದು 125 ರೂಪಾಯಿ ಪ್ರತಿ ತಿಂಗಳು ಕೂಡ ನೀವು ವಿದ್ಯುತ್ ಬಳಸದೇ ಇರಿ, ವಿದ್ಯುತ್ ಬಿಲ್ ಅನ್ನ ಕಟ್ಟಬೇಕು. ಅವರು ಹೇಗೆ ಬಳಸ್ತಾರೆ ಅನ್ನೋದ್ರ ಮೇಲೆ, ಅಂದ್ರೆ ಆ ಮನೆಯಲ್ಲಿ ಹೇಗೆ ಬಳಸ್ತಾರೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಸೊ ಈ ನೆಲೆಯಲ್ಲಿ ನಿಗದಿತವಾದಂತ ಶುಲ್ಕ ಏನಿದೆ ಅದನ್ನು ಕೂಡ ಕಟ್ಟಬೇಕಾಗತ್ತೆ. ಹಾಗಾದ್ರೆ ಗೃಹ ಜ್ಯೋತಿ ಈ ಯೋಜನೆ ಏನಿದೆ ನಿಜವಾಗ್ಲೂ ಕೂಡ ಉಚಿತ, ಫ್ರೀ, ನನಗೂ ಫ್ರೀ, ನನ್ನ ಸ್ನೇಹಿತರಿಗೂ ಫ್ರೀ ಅಂತ ಏನ್ ಹೇಳ್ತಾ ಇದ್ರು, ಇದು ನಿಜವಾಗ್ಲೂ ಕೂಡ ಉಚಿತ ಆಗತ್ತಾ ಅನ್ನುವಂತ ಪ್ರಶ್ನೆಗೆ ಈಗ ಸರ್ಕಾರ ಮತ್ತು ಅಧಿಕಾರಿಗಳೆಲ್ಲರೂ ಕೂಡ ಉತ್ತರ ನೀಡಬೇಕಾಗಿದೆ. ನವಿತಾ, ನಿಜವಾಗ್ಲೂ ಕೂಡ ಈ ಒಂದು ಗೊಂದಲಕ್ಕೆ ಹೇಗೆ ಪರಿಹಾರವನ್ನ ಕೊಡ್ತಾರೆ ಅನ್ನೋದನ್ನ ಕಾದು. ಥ್ಯಾಂಕ್ ಯು ಸೋ ಮಚ್ ಶರಣು ಹಂಪಿ ಡೀಟೇಲ್ಸ್ಗೆ. ಇನ್ನು ಇಂಧನ ಸಚಿವರಾಗಿರುವ ಕೆಜೆ ಜಾರ್ಜ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ಅದಾದ ಮೇಲೆ ಸಂಪೂರ್ಣವಾಗಿ ಅಪ್ ಟು 200 ಯೂನಿಟ್ಸ್, ಅದು ನಾವು ಸರಾಸರಿ ಈಗಾಗಲೇ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಜಾಸ್ತಿ ಅದಕ್ಕಿಂತ ಜಾಸ್ತಿ ಬಂದ್ರೆ ಅಪ್ ಟು 200 ಯೂನಿಟ್ಸ್ ಅವರು ರೆಗ್ಯುಲರು
ಕರೆಂಟ್ ಚಾರ್ಜ್ ಕೊಡಬೇಕಾಗುತ್ತೆ. 200 ಮೀಟರ್ಸ್ ಜಾಸ್ತಿ ಮಾಡಿದವರು ಆ 200 ಮೀಟರ್ ಯೂನಿಟ್ಸ್ಗೆ ಸಮೇತ ಇದು ಕೊಡಬೇಕಾಗ್ತದೆ, ಇದು ಕರೆಂಟ್ ಚಾರ್ಜ್ ಕೊಡಬೇಕಾಗಿ 250 ಆದರೆ 250ಗೆ ರೆಗ್ಯುಲರ್ ಬಿಲ್ ಬರ್ತದೆ. ಈಗ 200 ಯೂನಿಟ್ ಒಳಗಿದ್ರೆ ರೆಗ್ಯುಲರ್ ಬಿಲ್ ಬರಲ್ಲ, ಹೆಚ್ಚುವರಿ ಮಾತ್ರ ಬರ್ತದೆ. 200 ಯೂನಿಟ್ ಒಳಗಡೆ ಇದ್ದರೆ ಹೆಚ್ಚುವರಿಗೆ ಮಾತ್ರ ಅವರು ರೆಗ್ಯುಲರ್ ಬಿಲ್ ಕೊಡಬೇಕು.